ಹೀಗೆ ಪದೇ ಪದೇ ಕೆಣಕುತ್ತಿರುವ ಅನಂತಕುಮಾರ್ ಹೆಗ್ಡೆಗೆ ಈಗ ಸಿಎಂ ಡಿಚ್ಚಿ ಕೊಟ್ಟಿದ್ದಾರೆ. ಅವನ್ಯಾವನೋ ಮೂರ್ಖ ಹೇಳ್ತಾನೆ ಮಸೀದಿ ಬೀಳಿಸಿ ದೇವಸ್ಥಾನ ಕಟ್ತೀನಿ ಅಂತ. ಇಂತಹ ಮೂರ್ಖರಿಗೂ ದೇಶದಲ್ಲಿ ಜನ ಚಪ್ಪಾಳೆ ತಟ್ತಿದ್ದಾರಲ್ಲ. ಅವನ್ಯಾವನೋ ಮೂರ್ಖ ಹೇಳ್ತಾನೆ ಮಸೀದಿ ಬೀಳಿಸ್ತೀವಿ ದೇವಸ್ಥಾನ ಕಟ್ತೀನಿ ಅಂತ. ಆದ್ರೆ ಈ ಪ್ರಚೋದನಕಾರಿ ಭಾಷಣಗಳಿಗೆ ಚಪ್ಪಾಳೆ ಯಾಕೆ ತಟ್ಟಬೇಕು? ಇಂತಹ ಮೂರ್ಖರಿಗೂ ಕೂಡ ಚಪ್ಪಾಳೆ ಬೀಳುತ್ತಾ? ಇಂಥ ಮೂರ್ಖರಿಗೆ ಚಪ್ಪಾಳೆ ತಟ್ಟೋದನ್ನ ಬಿಟ್ಟು ರಾಯಣ್ಣನಂತವರಿಗೆ ಚಪ್ಪಾಳೆ ತಟ್ಟಿ ಅನಂತಕುಮಾರ್ ಹೆಸರೆತ್ತದೆ ಮೂರ್ಖ ಅಂತ ಜರ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪದೇ ಪದೇ ಅನಂತಕುಮಾರ್ ಹೆಗ್ಡೆ ಅವರು ಯಾಕೆ ಈ ರೀತಿ ಮೈಕ್ ಹಿಡ್ಕೊಂಡು ಮಾತನಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ಎಗ್ಗಿಲ್ಲದೆ ನಾಲ್ಗೆಯನ್ನ ಹರಿಬಿಡ್ತಿದ್ದಾರೆ. ಒಂದೊಂದಾಗೆ ಗಂಡಸ್ತನದ ಮಾತಾಯ್ತು, ಇಂದಿರಾ ಗಾಂಧಿ ವಿಷಯ ಆಯ್ತು, ಎಲ್ಲ ವಿಚಾರಗಳು ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಿದ್ದಾರೆ ಹೆಗ್ಡೆ. ಅಯೋಧ್ಯೆ ಇದು ಪ್ರಾರಂಭ. ನಾನು ಹೇಳಿದ್ರಿಂದ ಕೆಲವೊಬ್ಬರಿಗೆ ಪಾಪ ನೀವು ಗೊತ್ತಿದೆ. ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಮಾಡಿ ಹಿಂದೆ ಎಲ್ಲ ಆಗಿದ್ದಂಥ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನಗಳು ಕಟ್ಟಿಸ್ತೀವಿ ಅಂತ. ಇತಿಹಾಸ ಇದೆಲ್ಲ ಹೇಳ್ತದ? ಮೂರ್ಖ. ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ಮಾಡಿ ಸಂಗೊಳ್ಳಿ ರಾಯಣ್ಣಂತವ್ರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಮಾಡಿ ಹಿಂದೆ ಎಲ್ಲ ಆಗಿದ್ದಂಥ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನಗಳು ಕಟ್ಟಿಸ್ತೀವಿ ಅಂತ. ಇತಿಹಾಸ ಇದೆಲ್ಲ ಹೇಳ್ತದ? ಮೂರ್ಖ. ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ಮಾಡಿ